ಕರ್ನಾಟಕದಲ್ಲಿ ಬರದ ನಡುವೆಯೂ ತಮಿಳುನಾಡಿಗೆ ನೀರು ಬಿಡ್ತಾ ಇರೋದನ್ನ ವಿರೋಧಿಸ್ತಾ ಇದ್ದಾರೆ. ಈ ಕಡೆ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಬರದ ನಡುವೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿತ್ಯ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನ ಹೊರಡಿಸಿರುವಂತದ್ದು. ಸದ್ಯ ತಮಿಳುನಾಡಿಗೆ ನೀರು ಬಿಡೋದನ್ನ ವಿರೋಧಿಸಿ ಕರ್ನಾಟಕದಾದ್ಯಂತ ಪ್ರೊಟೆಸ್ಟ್ ನಡೀತಾ ಇದೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಈ ಸಿಡಬ್ಲ್ಯೂಎಂಎ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಇವತ್ತು ಸಿಡಬ್ಲ್ಯೂಎಂಎ ಆದೇಶದ ಬಳಿಕ ಹೋರಾಟದ ಚಿಂತನೆಯನ್ನ ಕೂಡ ಕರ್ನಾಟಕದಲ್ಲಿ ರೈತರು, ಅನ್ನದಾತರು, ಕನ್ನಡ ಪರ ಸಂಘಟನೆಗಳು ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಇಂದಿನ ಸಿಡಬ್ಲ್ಯೂಎಂಎ ತೀರ್ಮಾನದತ್ತ ಹೋರಾಟಗಾರರ ಚಿತ್ತ ನೆಟ್ಟಿರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಜುಲೈಯಲ್ಲಿ ಮಳೆ ಯಥೇಚ್ಛವಾಗಿ ಬರಬೇಕಿತ್ತು ಎಲ್ಲಾ ಕಡೆ, ಆದ್ರೆ ಜುಲೈನಲ್ಲಿ ನಾವು ಮಳೆಯನ್ನೇ ನೋಡಿಲ್ಲ. ಮತ್ತು ಕೂಡ ಬರಗಾಲದ ಪರಿಸ್ಥಿತಿಯನ್ನ ನೋಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಸಿಡಬ್ಲ್ಯೂಎಂಎ ಏನೀಗ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ಹೊರಡಿಸಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇವತ್ತು ಮೀಟಿಂಗ್ ಕೂಡ ಆಗ್ತಾ ಇದೆ. ಎಲ್ಲ ಅಧಿಕಾರಿಗಳು ಕೂಡ ಇರ್ತಾರೆ, ಕಾನೂನು ತಜ್ಞರು ಇರ್ತಾರೆ. ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ, ಕಾವೇರಿ ನೀರನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಕುರಿತಂತೆ ದೆಹಲಿಯಲ್ಲಿ ಮೀಟಿಂಗ್ ಮಾಡ್ತಾ ಇರುವಂತದ್ದು. ಹಾಗಾದ್ರೆ ಸಿಡಬ್ಲ್ಯೂಎಂಎ ಮುಂದೆ ಇರುವಂತಹ ಕರ್ನಾಟಕ ರಾಜ್ಯದ 5 ವಾದಗಳು ಏನು, ಏನೆಲ್ಲ ವಾದ ವಿವಾದ ಶುರು ಮಾಡ್ತಿದೆ ಕರ್ನಾಟಕ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕುಡಿಯುವ ನೀರಿಗೆ ಅಗ್ರ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ರಾಜ್ಯದ ಜಲಾಶಯಗಳಲ್ಲಿ ಈಗ ಲಭ್ಯವಿರುವಂತಹ ನೀರು ಬೆಂಗಳೂರು ಸೇರಿದಂತೆ ಕಾವೇರಿ ಕಣಿವೆಯ ನಗರಗಳು ಮತ್ತು ಗ್ರಾಮಗಳು ಮುಂದಿನ ಕುಡಿಯುವ ನೀರಿನ ಮತ್ತು ಗೃಹ ಬಳಕೆಯ ಅಗತ್ಯಗಳಿಗೆ ಮಾತ್ರ ಸಾಕಾಗತ್ತೆ ಈಗ ಇರುವಂತಹ ಪ್ರೆಸೆಂಟ್ ನೀರು ಕೆಆರ್ಎಸ್ ನಲ್ಲಿ. ಹಾಗಾದ್ರೆ ಎರಡನೇ ವಾದ ಏನು, ವಾಡಿಕೆಗಿಂತ ಮಳೆ ಕೊರತೆ. ನಾವು ಗಮನಿಸ್ತಾ ಇದ್ದೀವಿ, ಜುಲೈನಲ್ಲಿ ಯಥೇಚ್ಛವಾಗಿ ಮಳೆ ಬರಬೇಕಾಯಿತು, ಮಳೆಗಾಲದಲ್ಲೇ ಮಳೆ ಬಂದಿಲ್ಲ. ಹಾಗಾಗಿ ಈಗ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ತೀವ್ರ ಹವಾಮಾನ ವೈಪರೀತ್ಯ ಹಾಗೂ ಮಳೆ ಕೊರತೆಯ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಉಂಟಾಗಿರುವಂತದ್ದು. ಹಾಗಾಗಿ ಅನ್ನದಾತರಿಗೆ, ಕೈಗಾರಿಕೆಗೆ ಬಿಡಿ, ಕುಡಿಯೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಹಾಗಾದ್ರೆ ಮೂರನೇ ವಾದ ಏನು, ಒಳಹರಿವಿನಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಜೂನ್ ಮತ್ತು ಜುಲೈ ತಿಂಗಳುಗಳಲ್ಲಿ ಕಾವೇರಿ ಕೊಳ್ಳದ 4 ಪ್ರಮುಖ ಜಲಾಶಯಗಳಿಗೆ ಬರಬೇಕಾದಂತಹ ಸಂಚಿತ ಒಳಹರಿವಿನ ಪ್ರಮಾಣ 30 ವರ್ಷಗಳ ಸರಾಸರಿಗಿಂತ 65.86% ಹೆಚ್ಚು ಕಡಿಮೆಯಾಗಿದೆ. ಈ ಜೂನ್ ಜುಲೈ ತಿಂಗಳಲ್ಲಿ ಈ ಒಂದು ಕೆಆರ್ಎಸ್ ಜಲಾಶಯಕ್ಕೆ 4 ಕೊಳ್ಳದ ಮುಖಾಂತರ ಹೆಚ್ಚು ನೀರು ಬರುತ್ತೆ, ಒಳಹರಿವು ಸೇರುತ್ತೆ. ಆದರೆ ಈ ಸಲ 30 ವರ್ಷಗಳ ಸರಾಸರಿಗಿಂತ ಕಡಿಮೆ ಆಗಿದೆ. ಹಾಗಾದ್ರೆ 4ನೇ ವಾದ, ಸಂಕಷ್ಟ ಸೂತ್ರದ ಅನ್ವಯ. ಏನ್ ಸಂಕಷ್ಟ? ಕಾವೇರಿ ಕೊಳ್ಳದಲ್ಲಿ ನೀರಿನ ಅಲಭ್ಯತೆ ತೀವ್ರ ಆಗಿರುವಂತಹ ಕಾರಣ ಈಗಿನ ಸಂಕಷ್ಟದ ಪರಿಸ್ಥಿತಿಯನ್ನ ಪರಿಗಣಿಸಿ ತಮಿಳುನಾಡಿಗೆ ನೀರು ಹರಿಸೋಕೆ ತಾಂತ್ರಿಕವಾಗಿ ಮತ್ತು ನೈಜವಾಗಿ ಅಸಾಧ್ಯ, ಬಿಡೋದಿಕ್ ಸಾಧ್ಯ ಇಲ್ಲ. ಆ ನೀರನ್ನ ಪ್ರಮುಖವಾಗಿ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂಥದ್ದು 4ನೇ ವಾದ. ಮತ್ತೆ ಫೈನಲಿ 5ನೇ ವಾದ ಏನು ಅಂತ ನೋಡ್ತಾ ಹೋಗೋದಾದ್ರೆ, ರೈತರ ಬೆಳೆಗಳಿಗೆ ಸಂಕಷ್ಟ. ಮಳೆ ಮತ್ತು ನೀರು ಇಲ್ಲದೆ ಕರ್ನಾಟಕದ ರೈತರು ಈಗ ಕೃಷಿ ಬೆಳೆಗಳು ಒಣಗೋಗಿರೋದನ್ನ ಕೂಡ ಗಮನಿಸಿದ್ದೀವಿ. ಇದೇ ಡಿ.ಕೆ. ಶಿವಕುಮಾರ್ ಅವರು ಬರ ಜಿಲ್ಲೆಯಾದ್ಯಂತ ಭೇಟಿ ಕೊಟ್ಟು ಇದೇ ಬೆಳೆಗಳನ್ನು ಕೂಡ ವೀಕ್ಷಿಸಿದ್ರು. ಕೃಷಿ ಚಟುವಟಿಕೆಗಳು, ಹಿತಾಸಕ್ತಿ ಹಾಗೂ ರೈತರ ಬದುಕು ಅತ್ಯಂತ ಸಂಕಷ್ಟದಲ್ಲಿ ಇರುವಂತದ್ದು ಕೂಡ ಪ್ರೆಸೆಂಟ್ ಸಿಚುವೇಶನ್. ಇದನ್ನು ಕೂಡ ಮುಖ್ಯಮಂತ್ರಿಯವರು ಅಧಿಕಾರಿಗಳ ಜೊತೆಗೆ ಬರಪೀಡಿತ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಹೆಂಗಿದೆ ಬರ ಪರಿಸ್ಥಿತಿ, ರೈತರ ಜಮೀನಲ್ಲಿ ಯಾವ ಬೆಳೆಗಳಿದೆ, ನೀರಿಲ್ಲದೆ ಬೆಳೆಗಳು ಹೆಂಗ್ ನಶಿಸಿ ಹೋಗಿದೆ, ಅನ್ನದಾತರು ಎಷ್ಟು ಕಂಗಾಲಾಗಿದ್ದಾರೆ, ಎಲ್ಲ ವಿಚಾರವನ್ನ ಕೂಡ ಖುದ್ದು ಮುಖ್ಯಮಂತ್ರಿಯವರು ಭೇಟಿ ಕೊಟ್ಟು ಗಮನಿಸಿ ಬಂದಿರುವಂತದ್ದು. ಹಾಗಾಗಿ ಸದ್ಯ ಇಷ್ಟು 5 ವಾದವನ್ನ ಕರ್ನಾಟಕ ಈಗ ವಾದಿಸ್ತಾ ಇದೆ. ತಮಿಳುನಾಡು ಸರ್ಕಾರ ಏನು ನೀರು ಬಿಡಿ ಅಂತ ಹೇಳ್ತಾ ಇದೆಯಲ್ಲ, ಈ ಸಿಡಬ್ಲ್ಯೂಎಂಎಯಲ್ಲಿ ಇವತ್ತು ಈ 5 ಸೂತ್ರಗಳು ಕೂಡ ಚರ್ಚೆಯಾಗುತ್ತೆ. ಇಷ್ಟು ಚರ್ಚೆಯಾದ ಮೇಲೆ ಆ ನಂತರ ಕಾವೇರಿಗೆ ನೀರು ಹರಿಸಬೇಕಾ ಬೇಡವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಾದ ವಿವಾದಗಳು ಶುರುವಾಗುತ್ತೆ. ಒಂದು ವೇಳೆ ಇಷ್ಟು ಅಂಶವನ್ನು ಗಮನಿಸಿದ ಮೇಲೆಯೂ ಕೂಡ ಸಿಡಬ್ಲ್ಯೂಎಂಎ ತಮಿಳುನಾಡಿಗೆ ನೀವು ನೀರು ಬಿಡಲೇಬೇಕು ಅಂತ ಏನಾದರೂ ಹಠ ಹಿಡಿದಿದ್ದು ಗೊತ್ತಾದ್ರೆ, ಕರ್ನಾಟಕದಲ್ಲಿ ದೆಹಲಿಯಲ್ಲಿ ಪ್ರೊಟೆಸ್ಟ್ ನೋಡಿದ್ರಲ್ಲ, ಅದರ 10ರಷ್ಟು ತೀವ್ರತೆಯನ್ನ ಕರ್ನಾಟಕ ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚು ಹಚ್ಚುತ್ತೆ. ಈ ಕಿಚ್ಚು ಬೆಂಕಿ ಉಂಡೆಯಾಗಿ ಮಾರ್ಪಡುತ್ತೆ. ಇದು ತಮಿಳುನಾಡು ಜೊತೆಗೆ ಕರ್ನಾಟಕ ಮಧ್ಯೆ ಯಾವ ರೀತಿ ಸೃಷ್ಟಿಯಾಗಿದೆ
ಆಗುತ್ತೆ ಅಂತ ಅಂದ್ರೆ ಹಿಂದೆಂದು ಕೇಳರಿಯದ ಮಟ್ಟದಲ್ಲಿ ರೈತರು, ಅನ್ನದಾತರು, ಕನ್ನಡ ಪರ ಸಂಘಟನೆಗಳು, ಹೆಚ್ಚಾಗಿ ಕನ್ನಡಿಗರು ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರೆ.